ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, IPL ಆಕ್ಷನ್ ಇದೀಗ ಮುಕ್ತಾಯಗೊಂಡಿದೆ. ಎಲ್ಲ ತಂಡಗಳು ತಮ್ಮ ತಮ್ಮ ತಂಡಕ್ಕೆ ಬೇಕಾದ ಆಟಗಾರರನ್ನು ಖರೀದಿ ಮಾಡಿದೆ. ನಮ್ಮ RCB ತಂಡ ಕೂಡ ಇದೀಗ 3 ಜನ ಇಂಡಿಯನ್ ಪ್ಲೇಯರ್ಸ್ ಮತ್ತು 3 ಜನ ಓವರ್ಸೀಸ್ ಪ್ಲೇಯರ್ಸನ್ನು ಖರೀದಿ ಮಾಡಿದೆ. ಮತ್ತು ಅದೇ ರೀತಿ ಎಲ್ಲ ತಂಡಗಳು ಇದೀಗ ಬಲಿಷ್ಠವಾಗಿದೆ. ನಮ್ಮ RCB ತಂಡ ಕೂಡ ಇದೀಗ ಬಲಿಷ್ಠ ತಂಡ ಕಟ್ಟಿದೆ ಅಂತಲೇ ಹೇಳ್ಬೋದು. ಗೈಸ್, ಅದೇ ರೀತಿ ನಮ್ಮ RCB ತಂಡದಲ್ಲಿ ಟಾಪ್ 5 ಬ್ಯಾಟ್ಸ್ಮನ್ಗಳಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡದಲ್ಲಿ ಈ 5 ಆಟಗಾರರು ಸ್ಟ್ರಾಂಗ್ ಆಟಗಾರರು ಅಂತಲೇ ಹೇಳ್ಬೋದು. ಇವರು ಪಕ್ಕ ಪ್ಲೇಯಿಂಗ್ 11ನಲ್ಲಿ ಪಿಕ್ಸ್ ಅಂತಲೇ ಹೇಳ್ಬೋದು. ಯಾವ್ಯಾವ ಆಟಗಾರರು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಗಾಯ್ಸ್, ಅದಕ್ಕಿಂತ ಮುನ್ನ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಯ್ಸ್, ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಇದೀಗ ನಮ್ಮ RCB ತಂಡದಲ್ಲಿ ಇರುವ ಟಾಪ್ 5 ಬ್ಯಾಟ್ಸ್ಮನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇ ಪ್ಲೇಯರ್ ಬಂದು ನಮ್ಮ ಫಾಫ್ ಡು ಪ್ಲೆಸಿ. ನಾಯಕರಾದ ಫಾಫ್ ಡು ಪ್ಲೆಸಿ ಅವರು ಅಗ್ರೆಸಿವ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಅವರು ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ RCB ತಂಡದಲ್ಲಿ ಫಾಫ್ ಡು ಪ್ಲೆಸಿ ಅವರು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವರಂತೂ ನಮ್ಮ RCB ತಂಡಕ್ಕೆ ಸೂಪರಾದ ಪ್ಲೇಯರ್ ಅಂತಲೇ ಹೇಳ್ಬೋದು. ಇವರಂತೂ ಚೆನ್ನಾಗಿ ಸ್ಕೋರ್ಗಳನ್ನು ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಗಾಯ್ಸ್, ಎರಡನೇ ಬ್ಯಾಟ್ಸ್ಮನ್ ಬಂದು ನಮ್ಮ ವಿರಾಟ್ ಕೊಹ್ಲಿ. ಹೌದು ಗಾಯ್ಸ್, ನಮ್ಮ RCB ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರಂತೂ ಈಗ ಸೂಪರಾದ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. IPL ಅಂತೂ ಇದೀಗ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಅವರು ಏನಾದರೂ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಮ್ಮ RCB ತಂಡದಲ್ಲಿ ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೀಗ ತುಂಬ ಚೆನ್ನಾಗಿರೋ ಫಾರ್ಮಲ್ಲಿದ್ದಾರೆ. ಅದಕ್ಕೋಸ್ಕರ ನಮ್ಮ RCB ತಂಡದ ವಿರಾಟ್ ಕೊಹ್ಲಿ ಅವರು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿ ಅವರೇ ಈ ಬಾರಿ ಓಪನ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಟೈಮ್ ನೋಡ್ಕೊಳ್ಳಿ, 9:56 ಆಗಿದೆ. ಇವಾಗ ನೋಡ್ಕೊಳ್ಳಿ, ಲೈವಲ್ಲಿ ನಿಮಗೆ ಪ್ರಾಫಿಟ್ ಮಾಡಿ ತೋರಿಸ್ತೀನಿ. ಗಾಯ್ಸ್, ನೋಡ್ಬೋದು ಇಲ್ಲಿ ಲಕ್ಕಿ ಜೆಟ್ ಅಂತ ಗೇಮ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇವಾಗ ಈ ರೀತಿ ಬರುತ್ತೆ. ಒನ್ ವಿನ್ ಅಂತ ಓಪನ್ ಆಗುತ್ತೆ. ಒನ್ ವಿನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಲಿಂಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಬಯೋದಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ 20 ರೂಪಾಯಿನಿಂದ ನೀವು ಕೂಡ ಬೆಟ್ಟಿಂಗ್ ಮಾಡ್ಬೋದು. ಇವಾಗ ನೋಡ್ಕೊಳ್ಳಿ, ನಾನು ಲೈವಲ್ಲಿ ಈಗ 10,000 ಬೆಟ್ ಮಾಡ್ಬಿಟ್ಟು ನಿಮಗೆ ಯಾವ ರೀತಿ ಪ್ರಾಫಿಟ್ ಮಾಡಬೇಕಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಈಗ ನೆಕ್ಸ್ಟ್ ರೌಂಡ್ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇವಾಗ 10,000 ಟೈಪ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇವಾಗ ಬೆಟ್ ಮಾಡಿದ್ದೀನಿ. ಇವಾಗ ಫಸ್ಟ್ ರೌಂಡ್ ಹೋಗಿದೆ. ಇನ್ನು ನೆಕ್ಸ್ಟ್ ರೌಂಡಲ್ಲಿ ತೋರಿಸ್ತೀನಿ. ನೋಡ್ಕೊಳ್ಳಿ ಪ್ರಾಫಿಟ್ ಹೆಂಗಾಗುತ್ತೆ ಅಂತ. ಇದು ಬೆಟ್ ಕಟ್ಟಿನಿಲ್ಲ ಆ ರೌಂಡಲ್ಲಿ. ಈ ರೌಂಡಲ್ಲಿ ಕಟ್ತೀನಿ. ನೋಡ್ಕೊಳ್ಳಿ, ಈಗ ಲೈವಲ್ಲೇ ನೋಡ್ಕೊಳ್ಳಿ ಇವಾಗ ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಬೋದು. ಇಲ್ಲಿ ಈಗ 8,89,000 ಇದೆ. ಈಗ ನೋಡ್ಕೊಳ್ಳಿ, ಈಗ 10,000 ಕಟ್ ಆಗುತ್ತೆ. 10,000 ಬೆಟ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಇವಾಗ ಲೈವಲ್ಲೇ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇವಾಗ ನೋಡ್ಬೋದು. ಇವಾಗ ಲೈವಲ್ಲೇ ನೋಡಿ 10,000 ಪ್ರೆಡಿಕ್ಟ್ ಮಾಡಿದ್ದೆ. ಇವಾಗ ನೋಡಿ ಇಲ್ಲ 13,000 ಆಯಿತು. ನೋಡ್ಬೋದು 3,000 ಪ್ರಾಫಿಟ್ ಕೇವಲ ಒಂದೇ ನಿಮಿಷದಲ್ಲಿ ನಾನು ನೋಡ್ಬೋದು 3,000 ಪ್ರಾಫಿಟ್ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ಪ್ರಾಫಿಟ್ ಮಾಡಬೇಕಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಮೋಸ್ಟ್ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಪ್ರೆಡಿಕ್ಟ್ ಕೊಡ್ತಾ ಇರ್ತೀವಿ. ನೀವು ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಥವಾ ಬಯೋದಲ್ಲಿ ಹಾಕಿರ್ತೀವಿ. ಹೋಗಿ ನೀವು ಪಟಾಪಟ್ನೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ರೀತಿ ಯಾವ ರೀತಿ ಪ್ರಾಫಿಟ್ ಮಾಡಬೇಕಂತ ಫುಲ್ ಡೀಟೇಲ್ ಹೇಳ್ತೀನಿ. ಅಪ್ಲಿಕೇಶನ್ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಪಿನ್ ಮಾಡಿರ್ತೀವಿ. ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಪ್ರೋಮೋ ಕೋಡ್ ಸ್ಪೋರ್ಟ್ಸ್ 18 ಅಂತ ಹಾಕೋದು ಮಾತ್ರ ಮರಿಬೇಡಿ. ನೀವೇನಾದರೂ ಸ್ಪೋರ್ಟ್ಸ್ 18 ಅಂತ ಪ್ರೋಮೋ ಕೋಡ್ ಹಾಕ್ತಿದ್ರೆ ನಿಮಗೆ 1,500 ಬೋನಸ್ ಸಿಗಲ್ಲ. ನೀವು ಕೂಡ ಬೋನಸ್ ಬೇಕಾದರೆ 18 ಅಂತ ಪ್ರೋಮೋ ಕೋಡ್ ಯೂಸ್ ಮಾಡಲೇಬೇಕು. ಗಾಯ್ಸ್, ಮೂರನೇ ಆಟಗಾರ ಯಾರಪ್ಪ ಅಂತಂದರೆ ರಜತ್ ಪಾಟಿದಾರ್. ಹೌದು ಗಾಯ್ಸ್, RCB ತಂಡದಲ್ಲಿ ಕಳೆದ ಸೀಸನ್ನಂತೂ ರಜತ್ ಪಾಟಿದಾರ್ ಅವರು ಇಂಜುರಿ ಆದ ಕಾರಣ RCB ತಂಡಕ್ಕೆ ಬಂದಿರಲಿಲ್ಲ. ಆದರೆ ಈ ಬಾರಿ ರಜತ್ ಪಾಟಿದಾರ್ ಅವರು ಇಂಜುರಿ ಎಲ್ಲ ಮುಕ್ತಾಯಗೊಂಡಿದೆ. ಇದೀಗ ಅವರು ಫಿಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ನಡೀತಿರುವ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪಂದ್ಯದಲ್ಲೂ ಕೂಡ ನಮ್ಮ ರಜತ್ ಪಾಟಿದಾರ್ ಅವರು ಆಡ್ತಾ ಇದ್ದಾರೆ. ಅದೇ ರೀತಿ ಈ ಬಾರಿ ನಮ್ಮ RCB ತಂಡದಲ್ಲೂ ಕೂಡ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಜತ್ ಪಾಟಿದಾರ್ ಅವರು 3ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು. ರಜತ್ ಪಾಟಿದಾರ್ ಅಂತೂ ಸೂಪರಾದ ಹೈ ಕ್ವಾಲಿಟಿ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಗಾಯ್ಸ್, ನಂತರ 4ನೇ ಬ್ಯಾಟ್ಸ್ಮನ್ ಆಗಿ ಕ್ಯಾಮ್ರಾನ್ ಗ್ರೀನ್. RCB ತಂಡ 17.5 ಕೋಟಿ ಕೊಟ್ಬಿಟ್ಟು ಕ್ಯಾಮ್ರಾನ್ ಗ್ರೀನ್ ಅವರನ್ನು ನಮ್ಮ RCB ತಂಡಕ್ಕೆ ಕರೆತಂದಿದೆ. ಇದೀಗ ಕ್ಯಾಮ್ರಾನ್ ಗ್ರೀನ್ ಅವರಂತೂ RCB ತಂಡದಲ್ಲಿ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಲೇಬೇಕಂತಲೇ ಹೇಳ್ಬೋದು. ಅವರಂತೂ ಸೂಪರಾದ ಆಟಗಾರ ಅಂತಲೇ ಹೇಳ್ಬೋದು. ಮುಂಬೈ ತಂಡದಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ನಮ್ಮ RCB ತಂಡದಲ್ಲೂ ಕೂಡ ಅದೇ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಂತಲೇ ಹೇಳ್ಬೋದು. ಕ್ಯಾಮ್ರಾನ್ ಗ್ರೀನ್ ಅವರೇನಾದರೂ ಓಪನರ್ ಹೋದರೆ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾನ್ ಗ್ರೀನ್ ಓಪನರ್ ಹೋಗ್ಬೋದು ಅಥವಾ 4ನೇ ಬ್ಯಾಟ್ಸ್ಮನ್ ಆಗಿ ಬರ್ಬೋದು ಅಂತಲೇ ಹೇಳ್ಬೋದು. ಕ್ಯಾಮ್ರಾನ್ ಗ್ರೀನ್ ಅಂತೂ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಗಾಯ್ಸ್, 5ನೇ ಬ್ಯಾಟ್ಸ್ಮನ್ ಯಾರಪ್ಪ ಅಂತ ನೋಡಿದ್ರೆ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ನಮ್ಮ RCB ತಂಡದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಂತಲೇ ಹೇಳ್ಬೋದು. ಗಾಯ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ನೋಡಿದ್ದೀರಾ ಅನ್ಕೋತೀನಿ. ಈ ಬಾರಿ ವರ್ಲ್ಡ್ ಕಪ್ಪಲ್ಲಿ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತಲೇ ಹೇಳ್ಬೋದು. ಒಬ್ಬರೇ 200 ರನ್ಗಳನ್ನು ಕೂಡ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ RCB ತಂಡದಲ್ಲೂ ಕೂಡ ಆಡಲೇಬೇಕಂತಲೇ ಹೇಳ್ಬೋದು. ನಮ್ಮ ಮ್ಯಾಕ್ಸ್ವೆಲ್ ಅವರಂತೂ ಸೂಪರಾದ ಆಟಗಾರ. ಮ್ಯಾಕ್ಸ್ವೆಲ್ ಅಂತೂ 5ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ವೆಲ್ ಅವರು ಮ್ಯಾಚ್ ಫಿನಿಷರ್ ಕೂಡ ಆಗ್ಬೋದು ಅಂತಲೇ ಹೇಳ್ಬೋದು. ಮ್ಯಾಕ್ಸ್ವೆಲ್ ಅಂತೂ ಸೂಪರಾದ ಆಟಗಾರ. ಅವರು ಅದೇ ರೀತಿ ಸೂಪರಾಗಿ ನಮ್ಮ RCB ತಂಡದಲ್ಲೂ ಕೂಡ ಈ ಬಾರಿ ಆಡ್ತಾರೆ ಅಂತಲೇ ಹೇಳ್ಬೋದು. ಗಾಯ್ಸ್, ನಿಮ್ಮ ಪ್ರಕಾರ ನಮ್ಮ ಮ್ಯಾಕ್ಸ್ವೆಲ್ ಅವರು
ಈ ಬಾರಿ ಯಾವ ರೀತಿ ಆಡ್ಬೋದು ಅನಿಸುತ್ತೆ ಕಮೆಂಟ್ ಮಾಡಿ. ಅದೇ ರೀತಿ ಗಾಯ್ಸ್ ನಮ್ಮ RCB ತಂಡ ಈ ಬಾರಿ ಖರೀದಿಸುವ ಆಟಗಾರರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ RCB.